ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲನ್ನು ಯಾರ್ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಇವತ್ತು ಬೆಳಗ್ಗೆ ಎದ್ದು ನಮ್ಮಮ್ಮ 5:15ಗೆ ಎದ್ದಿದ್ರು. ಆಮೆ ಬಂದಿತ್ತು ಅಂತೇಳಿ ಮುಚ್ಚಿದ್ರು. ಆಯಿತಾ, 7:15 ಆಯಿತು. ಆವಾಗ ನನ್ನ ಮಕ್ಕಳು ಎದ್ದರು. ನೋಡು, ಇದು ಆಮೆ ತೋರಿಸೋಣ ಬೇಗನೆ ಅಂಥೇಳಿ ನಮ್ಮ ಮಕ್ಕಳಿಗೆ ಬಿಡ್ಬೋದಿತ್ತು. ನಮ್ಮಮ್ಮ ಏನಂದ್ರು ಗೊತ್ತಾ, ಬಿಡೋಕ್ಕಿಲ್ವಮ್ಮ, ಯಾಕೆ ಮುಚ್ಚಿದ್ದೆ ಅಂತಂದರೆ, ಇದು ಮಕ್ಳಿಗೆ ತೋರಿಸ್ಬೇಕು, ಮಕ್ಕಳಿಗೆ ಯಾವ್ಯಾವ ಪ್ರಾಣಿ ಹೆಂಗೆ ಹೆಂಗಿರುತ್ತೆ ಅಂತ, ಅದಕ್ಕೋಸ್ಕರ ತೋರಿಸು ಮಕ್ಕಳಿಗೆ ಅಂತೇಳಿ ತಿರ್ಗಾ ಡಬ್ಬು ಕೂಡ ಪೂರ್ತಿ ಎಳ್ಕೊಂಡೇ ಹೋಗಿತ್ತು. ಇಷ್ಟಪ್ಪ ಆನೆ ಡಬ್ಬಿ ಆ ಲೆಕ್ಕ ಪೂರ್ತಿನೇ ಎಳ್ಕೊಂಡೇ ಹೋಗಿತ್ತು. ಹಾಗೆಯೇ ನಮ್ಮ ಸಣ್ಣನ ಬಂದು ಎದ್ದು ನೋಡ್ದೆ. ತಿರ್ಗಾ ಮತ್ತೆ ದೊಡ್ಡನು ಬಂದು ನೋಡಿ ಬಿಟ್ವಿ. ತಿರ್ಗಾ ಹೋಗಲೇ ಬಿಡಿ ಅಂತ ನಿಧಾನ ಹೋಗ್ತಾನೆ ಇತ್ತು. ಇದಕ್ಕೊಂದು ಕತೆ ಹೇಳಿ, ಆಮೆದೊಂದು ಕತೆ ಇದೆ. ಆಮೆ ಮತ್ತು ಮೊಲ ರೈಸ್ ಹೋಗ್ತಿರ್ತಾರೆ. ರೈಸ್ ಹೋದರೆ ಆಮೆ ನಿಧಾನ ಹೋಗ್ತಿರುತ್ತೆ, ಆ ಮೊಲ ಫಾಸ್ಟಾಗಿ ಹೋಗಿ ಮಲಗಿರುತ್ತೆ. ಆಮೆ ಹೋಗಿ ಅದ್ರ ಗುರಿ ತಲುಪಿದ್ರು ಮೊಲ ಹೋಗಲಿಲ್ಲ. ಏಕೆಂದರೆ ಅದು ಆಮೆ ನಿಧಾನ ಅಂತ ಹೇಳಿ ಅದು ಹೋಗಲಿಲ್ಲ. ಏಕೆಂದರೆ ಜೀವನದಲ್ಲೂ ಅಷ್ಟೇ, ಯಾರೇ ನಿಧಾನ ಹೋಗ್ತಾಯಿದ್ರು, ಫ್ರೀಡಾಗಿ ಹೋಗ್ತಿದ್ರು, ಅದು ಅವರವರ ಇಷ್ಟ ಅದರಂತೆಯೇ. ಹಾಗೆಯೇ ಬೆಳಗ್ಗೆ ಪೂಜೆನೇ ಮಾಡ್ಕೊಂಡು ಬೇಗನೆ ಎದ್ದಿದ್ನಲ್ಲ, ಬೇಗನೆ ರಾಯರು ಗುರುವಾರನೂ ಕೂಡ ಬೇಗನೆ ಮಾಡಿಕೊಂಡೆ. ಗುರುಗಳ ಅನುಗ್ರಹ ಅಂತೂ ತುಂಬಾ ಚೆನ್ನಾಗಿತ್ತು. ತಿರ್ಗಾ ಮತ್ತೆ ನಾನು ತಿಂಡಿ ಮಾಡೋಣ ಅಂತೇಳಿ ಬಂದೆ. ಆದರೆ ಇನ್ನೂ ಭಾಳಷ್ಟು ಹೂವು ಬಿಟ್ಟಿದ್ದು ನಮ್ಮದ್ರಾಗೆ. ನಮ್ಮ ಹಳ್ಳಿ ಕಡೆನೇ ಹಿಂಗೆ ತುಂಬಾ ಹೂವು ಬಿಡ್ತಾನೇ ಇರುತ್ತೆ. ನಮ್ಮ ಮನೆ ಮುಂದೆ ತುಂಬಾ ಜಾಗ ಇರೋದ್ರಿಂದ, ಪೇಸಿ ಹಸಿಯಾಗಿರೋದ್ರಿಂದ ತುಂಬಾ ಗಿಡಗಳು ಹಾಕಿದ್ದೀನಿ. ಮುಂದೆ ತೋರಿಸ್ತೀನಿ ಎಷ್ಟು ಹೂವು ಬಿಡ್ತೈತೆ ಅಂತ. ಆಲ್ಮೋಸ್ಟ್ ಇದು ಒಂದೇ ದಿನಕ್ಕೆ ಬಿಟ್ಟಿರೋದು ಹೂವು. ತುಂಬಾ ಚೆನ್ನಾಗಿತ್ತು ನನಗಂತೂ. ಆದರೆ ಮುಟ್ಕೊಳಕ್ಕೆ ಇಷ್ಟೊಂದು ಮುಟ್ಕೊಳಕ್ಕಾಗ್ತಾಯಿದೆ ನೋಡಿ, ತೋರಿಸ್ತಾಯಿದ್ದೀನಿ. ಇನ್ನೂ ಇದೆ ಗಿಡಗಳು. ಹಾಗೆಯೇ ಕನಕಾಂಬರ ಹಳ್ಳಿದೆ, ಬಿಡಿಸ್ಬೇಕು. ಬೆಳಗ್ಗೆನೇ ಹೆಣ್ಮಕ್ಳಿಗೆ ಇರುತ್ತಲ್ಲ ಈ ಕೆಲಸ ಅಂತೇಳಿ ನಾನು ಇನ್ನೂ ಬಿಡಿಸ್ಬೇಕು. ಬೇಗನೆ ಅಮ್ಮಂಗೆ ಹೇಳ್ತಿದ್ದೀನಿ ಬಿಡಿಸು ಅಂತ. ಅಮ್ಮ ಕೈ ಇಲ್ಲ ಅಂತಿದ್ದಾರೆ, ನೋಡಬೇಕು. ನಾನು ಹಾಗೆಯೇ ಪಟ ಅಂತ ಹೂವು ಎತ್ತಿಕ್ತೆ. ಅಷ್ಟರೊಳಗೆ ನೀರು ಬಿಟ್ಟರು. ನೀರು ಕೂಡ ಗಿಡಕ್ಕೆ ಅಂತ ಬಿಡ್ತಾಯಿ ನೋಡಿ. ಇದು ಮೈಸೂರು ಮಲ್ಲಿಗೆ ಗಿಡ, ತುಂಬಾ ಹೂವು ಬಿಡುತ್ತೆ. ಅಂದರೆ ಫಸ್ಟ್ನೇ ಹೂವು ಇದು. ಈ ಕಡೆ ಎಲ್ಲ ಮೆಣ್ಸಿನ ಗಿಡ ಹಾಕಿದೆ ತುಂಬಾ. ಅದ್ರ ಮಧ್ಯೆ ಬೇರೆ ಬೇರೆ ಗಿಡನೂ ಹಾಕಿದೆ ನೋಡಿ, ಚೆಂಡು ಹೂವಿನ ಗಿಡ ಪ್ರತಿಯೊಂದು ಹಾಕಿದ್ದೀನಿ. ಆದರೆ ನೀರು ಹಿಡಿಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ನೀರು ಬಿಟ್ಟಾದ್ಮೇಲೆ ಹೂವು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಏಕೆಂದರೆ ಪೂಜೆಗೆ ಗಾಡಿಗಳಿಗೆ ಬೇಕಾಗಿರೋದ್ರಿಂದ ನಾನು ತುಂಬಾ ಗಿಡಗಳ್ನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಬೆಳಗ್ಗೆ ಎದ್ದು ಆಗೋದೇ ಇಲ್ಲ, ಹೂವು ಇಲ್ಲ ಅಂತಂದರೆ. ಬೆಳಗ್ಗೆ ಬಾಗಿಲು ಪೂಜೆ, ದೇವ್ರ ಪೂಜೆ, JCB ಟ್ಯಾಕ್ಟ್ರಿಗೆಲ್ಲ ಬೇಕೇ ಬೇಕು. ಅದಕ್ಕೋಸ್ಕರ ಹಾಕೇ ಇದ್ದೀನಿ. ಒಂದು ದಿವಸ ಹೂವಿಲ್ಲ ಅಂದರೆ ನಮ್ಮಲ್ಲಿ ನಡೆಯೋದೇ ಇಲ್ಲ. ತುಂಬಾ ಹೂವುಗಳು ಬೇಕೇ ಬೇಕು. ಹಳ್ಳಿ ಕಡೆ ಹಿಂಗೆ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಯಾರು ಇಷ್ಟಪಡ್ತೀರೋ ಲೈಕ್ ಮಾಡಿ. ನಮ್ಮ ಕಡೆ ಅಂತೂ ತುಂಬ, ನನಗಂತೂ ಈ ಥರ ಹೂವು ಬಿಟ್ಟಿರೋ ಗಿಡ ನೋಡಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ. ಆದರೆ ಹೂವು ಕಿತ್ತು ನಾವು ಸ್ವಂತ ಹಾಕಿ ಬಿಡಿಸಿ ಪೂಜೆ ಮಾಡೋದ್ರೊಳಗಿರೋ ಖುಷಿ, ನಾವು 1000 ಕೊಟ್ಟು ದುಡ್ಡು ಕೊಟ್ಟು ತಂದು ಪೂಜೆ ಮಾಡೋದ್ರೊಳಗೆ ಆ ಖುಷಿ ಇರೋದಿಲ್ಲ. ತುಂಬಾ ಖುಷಿಯಾಗುತ್ತೆ ಹೂವು. ಆದರೆ ಮನುಷ್ಯ ಹಂಗಲ್ಲ, ಒಂದು ದಿವಸ ಇದ್ದು ಹೂವು ಬಾಡೋಗೋದಕ್ಕೆ ಮನುಷ್ಯ ಹೂವು ಎಷ್ಟು ದೇವರು ಮುಡಿ ಸೇರಿ ಹೋಗುತ್ತೆ. ಆದರೆ ಮನುಷ್ಯ 100 ವರ್ಷ ಬಾಳೋನಿಗೆ ಒಂದು ದಿವಸ ಹೂವು ಬಾಳುತ್ತಲ್ಲ, ಇದು ಇಲ್ಲ. ಸುಮ್ಮನೆ ನಾನತ್ವ ಅಂತೇಳಿ ಮೆರಿತಾನೆ ಇರ್ತಾನೆ. ಹಾಗೆ ತುಂಬಾ ಬೇಜಾರಾಗುತ್ತೆ. ಈ ಮನುಷ್ಯನ ಜೀವನ ಹೆಂಗನ ಇದೆಯೋ, ದೇವ್ರು ಯಾಕೆ ಈ ಸೃಷ್ಟಿ ಮಾಡಿನೋ ಅಂತ ಅನಿಸುತ್ತೆ ನೋಡಿ. ಇನ್ನೂ ಮೊಗ್ಗಿದೆ, ಇನ್ನೂ ಎಲ್ಲ ಕಿತ್ತಿಕ್ಕಿದೆ, ಇನ್ನೂ ಒಂದು ಸ್ವಲ್ಪ ಮೊಗ್ಗಿದೆ. ಹಾಗೆಯೇ ನೋಡಿ, ಕನಕಾಂಬರದ ಹೂವೆಲ್ಲ ಪೂರ್ತಿ ಬಿಡಿಸಿಕ್ಕಿ ತಿರ್ಗಿ ಅದಕ್ಕೆ ನೀರು ಬಿಡ್ತಾಯಿದ್ದೀನಿ. ಬಿಡಿಸ್ಕೊಂಡಿದ್ನಲ್ಲ, ನೆನ್ನೆ ತಂದು ಹಾಕಿದ್ದೀನಿ ಇದು ಹೂವು. ಆದರೆ ಒಂದು ಒಣಗೋಯ್ತು, ಇನ್ನು ಮಿಕ್ಕಿದವು ಹತ್ಕೊಂಡಿದ್ದಾವೆ. ಇವು ರುದ್ರಾಕ್ಷಿ ಹೂವು ಅಂತಾರಲ್ಲ ಅವು. ಇವು ವಾರಕ್ಕೊಮ್ಮೆ ಬಿಡಿಸಿ ದೇವ್ರಿಗೆ ಕಟ್ಟಾಕ್ತೀನಿ. ಇನ್ನು ವಾರದ ತನಕನೂ ಒಣಗೋದಿಲ್ಲ, ಹಂಗೆ ಇರುತ್ತೆ. ಈ ಹೂವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ವಾರದ ತನಕ ಹೂವು ನಾವು ಈಗ ಮುಡಿಸಿದ್ದೀವಿ ಏನೋ ಅನ್ನೋ ಥರ ಇರುತ್ತೆ. ತುಂಬಾ ಇದಾಗಿರುತ್ತೆ ಈ ಹೂವು.
ನಾನು ಇಷ್ಟೆಲ್ಲ ಕೆಲಸ ಮಾಡಿ ಒಳಗೆ ಬರೋ ಹೊತ್ತಿಗೆ ಮಕ್ಕಳಿಗೆ ರಜೆ ಇರೋದ್ರಿಂದ ಸರಿ ಆಯಿತು. ಏನಾದರೂ ಕ್ಲಾಸಿಗೆ ಹೋಗಿದ್ರೆ ಟೈಮ್ ಆಗ್ತಿತ್ತು, ಬೇಗನೆ ಮಾಡ್ಕೊಂಬಿಟ್ಟು ಇಷ್ಟೆಲ್ಲ ಮಾಡ್ಕೊಂಬರೋ ಹೊತ್ತಿಗೆ 9 ಗಂಟೆ ಆಯಿತು. ಅಂದರೆ ಚಪಾತಿ ಹಿಟ್ಟೆಲ್ಲ ಕಲಸಿಕ್ಕೆ ಹೋಗಿದೆ. ಬೇಗನೆ ಹಾಕ್ಕೊಡೋಣ ಅಂತೇಳಿ ಚಪಾತಿನೆಲ್ಲ ಬೇಗ ಒಸ್ಕೊಂಡು ಹಾಗೇ ತವ ಕಾಯ್ದಿದೆ ಅಂತ ನೋಡಿಬಿಟ್ಟು ಬೇಗ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಕರೆಂಟ್ ಹೋಗಿತ್ತು, ಇದೇನು ಬೆಳಕು ಬೇಡ್ರಿ, ಕರೆಂಟ್ ಹೋಗಿತ್ತು. ಅದಕ್ಕೋಸ್ಕರ ಮೊಬೈಲ್ ಟಾರ್ಚ್ ಇಟ್ಕೊಂಡು ಚಪಾತಿ ಹಾಕ್ತಾಯಿದ್ದೀನಿ. ಮೋಡ ಕವಿದಿತ್ತು, ಮಳೆ ಬರೋ ವಾತಾವರಣ ಇತ್ತಲ್ಲ, ಮೋಡ ಕವಿದಿತ್ತು. ಅದಕ್ಕೋಸ್ಕರ ನಾನು ಈ ಥರ ಟಾರ್ಚ್ ಹಾಕ್ಕೊಂಡು ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಹೂವಿತ್ತು, ಬೇಗನೆ ಕಟ್ಟಿಕ್ಕೋಣ ಅಂತ ಕಟ್ಟಿಕ್ತಾಯಿದ್ದೀನಿ. ಬೇಗನೆ ಅಮ್ಮ ತಲೆ ಬಚ್ಕೊಂಬಿಟ್ಕೊ ತಿರ್ಗಾ ಅಲ್ಲೇ ಇಟ್ಟರೆ ಅಲ್ಲೇ ಒಣಗೋಗ್ತವೆ ಅಂತಂದರು. ಆಡತಿ ಮಧ್ಯಾಹ್ನ ಆಯಿತು. ಈ ಬೆಕ್ಕು ನೋಡಿ ನಮ್ಮ ಮನೆ ಹತ್ರ ಬಂದೇ ಬರುತ್ತೆ ದಿನಕ್ಕೆ ಒಂದ್ಸತಿ. ಯಾಕೆಂದರೆ ಎರಡಲ್ಲಿ 3 ಇದೆ, ಒಂದು ಸತ್ತೋಯ್ತು, ಈಗ 2 ಇದೆ. ಬೆಕ್ಕು ಬಂದರೆ ಅಪಶಕುನ ಅಂತಾರೆ. ಅಪಶಕುನ ಎಲ್ಲ ಒಳ್ಳೆಯದು. ಬೆಕ್ಕು ಎಡಗಡೆಯಿಂದ ಬಲಗಡೆಗೆ ಹೋದರೆ ಒಳ್ಳೆಯದು, ಬಲಗಡೆಯಿಂದ ಎಡಗಡೆಗೆ ಹೋದರೆ ಒಳ್ಳೆಯದಲ್ಲ. ಹಾಗೆಯೇ ಸಂಜೆ ಆಯಿತು, ಮಕ್ಕಳನ್ನ ಹಂಗೆ ವಾಕ್ ಕರ್ಕೊಂಡು ಹೋಗೋಣ ಅಂಥೇಳಿ ಬಂದೆ. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಆದರೆ ಸಿಟಿಗಳಲ್ಲೆಲ್ಲ ಸಿಗೋದಿಲ್ಲ ಇದನ್ನೆಲ್ಲ ಅನುಭವಿಸೋಕ್ಕೆ. ತುಂಬಾ ಚೆನ್ನಾಗಿರುತ್ತೆ ವಾತಾವರಣ, ಆ ಗಾಳಿ, ಆ ಬೆಳಕು, ವಾತಾವರಣ ಸ್ವರ್ಗ ಕಂಡಂಗೆ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಮಕ್ಕಳಿಗೆ ಹೋಗಿ ತೋರಿಸ್ಕೊಂಡು ವಾಕ್ ಮಾಡಿಸ್ಕೊಂಡು ತಿರ್ಗಾ ಟೀ ಟೈಮ್ ಆಯಿತು ಅಂತೇಳಿ ವಾಪಸ್ ಕೂಡ ಬರೋಣ ಅಂತೇಳಿ ಬರ್ತಾಯಿದ್ದೆ. ಇಲ್ಲಿ ನೋಡಿ ಮೋಡ ಕೂಡ ಆಗ್ತಾಯಿದೆ, ಮಳೆ ಬರೋ ಹಾಗೆ. ತುಂಬಾ ಚೆನ್ನಾಗಿತ್ತು, ನೋಡೋಕೆ ಮಾತ್ರ ಖುಷಿ ಆಗೋದು. ಇಲ್ಲಿ ತಂಗಟೆ ಹೂವು ಅಂತಾರೆ ಇದನ್ನು. ಹೂವು ನೋಡ್ತಾಯಿದ್ದೀನಿ, ಇದೆಲ್ಲ ಹಳ್ಳಿ ಇದೆ ಸಿಗುತ್ತಾ ಅಂತೇಳಿ. ಅಲ್ಲಿದೆ, ಹಳ್ಳಿ ಇದೆ ಅಂತೇಳಿ ತೋರ್ಸೋಣ ನಿಮಗೆ ಅಂತೇಳಿ. ಇದು ಮತ್ತು ತಂಪು, ಇದು ಸೀಗೆಕಾಯಿ ಒಳಕ್ಕೆ ಹಾಕ್ಕೊಂಡು ಮಿಲ್ ಮಾಡಿಸ್ಕೊಂಡು ಹಾಕ್ಕೊತಾರೆ. ತುಂಬಾ ತಂಪು. ತಂಗಟೆ ಹೂವು ಅಂತಾರೆ ಈ ಕಡೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ತುಂಬಾ ಯೂಸ್ಫುಲ್ ಇದೆ ಇದು, ಈ ಗಿಡ ಮಾತ್ರ. ಸೀಗೆಕಾಯಿ ಒಳಕ್ಕೆ ಹಾಕ್ಕೊಂಡು ತುಂಬಾ ತಂಪು. ನೋಡಿ ಎಷ್ಟು ಚೆನ್ನಾಗಿದೆ ಹೂವು, ಶೋ ಹೂವು ಇದ್ದಂಗಿದೆ. ನಿಜವಾಗ್ಲೂ ಇದಕ್ಕೆ ಡೆಕೋರೇಟ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು. ಹಾಗೇನಿಲ್ಲ ನೋಡಿ, ರೋಜಂದು ಹೂವು, ರೋಜಂದು ಇದನ್ನೆಲ್ಲ ನಾವು ಮುಡ್ಕೊಳೋರು, ನಾವು ಮುಡ್ಕೊಂಡಿದ್ದೀವಿ ಇದನ್ನ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್. ನನಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್.